ಸೆಪ್ಟೆಂಬರ್ 17ರಂದು ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕಲಬುರಗಿಯಲ್ಲಿ ಜರುಗಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ನೀರಾವರಿ ಸಮಸ್ಯೆಗಳನ್ನು ಬಗೆಹರಿಸಿ ಅವುಗಳಿಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕು ಎಂದು ಜೆಡಿಎಸ್ ಮುಖಂಡ ಹಾಗೂ ಹೋರಾಟಗಾರ ಶಿವಕುಮಾರ್ ನಾಟಿಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಷ್ಟೇ ಮಳೆ ಬಂದರೂ ಜಿಲ್ಲೆಯಲ್ಲಿ ಭೀಮಾ, ಮುಲ್ಲಮಾರಿ, ಬೆಣ್ಣೆತುರ, ಗಂಡೋರ ನಾಲಾ ಬತ್ತಿ ಹೋಗಿ ನೀರಿಗಾಗಿ ಅನ್ಯ ಜಿಲ್ಲೆ, ಅನ್ಯ ರಾಜ್ಯಗಳ ಮೊರೆ ಹೋಗುವ ಪರಿಸ್ಥಿತಿ ಬರುತ್ತಿದ್ದು, ಶಾಶ್ವತ ಕುಡಿಯುವ ನೀರಿನ ಪರಿಹಾರಕ್ಕಾಗಿ ಆಲಮಟ್ಟಿಯಿಂದ ಕಲಬುರಗಿಗೆ ಪೈಪ್ಲೈನ್ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಬಾರಿ ಸಚಿವ ಸಂಪುಟ ಸಭೆಯನ್ನು ನಡೆದಿದೆ. ಈ ಬಾರಿ ಕೂಡ 17ನೇ ತಾರೀಕಿಗೆ ಕಲಬುರಗಿ ನಗರದಲ್ಲಿ ಸಚಿವ ಸಂಪುಟದ ಸಭೆಯನ್ನು ನಡೆಯಲಿದೆ. ವಿಶೇಷವಾಗಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕನ್ನುವಂಥ ಉದ್ದೇಶಕ್ಕಾಗಿ ಆವಾಗವಾಗ ಸಚಿವ ಸಂಪುಟ ಸಭೆಗಳನ್ನು ನಡೀತಾ ಇವೆ. ಆದರೆ ಈ ಬಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಗಲಿ ಅನ್ನೋದಂಥ ಆಗ್ರಹ ಮಾಡಬೇಕು ಮತ್ತು ಸರ್ಕಾರವನ್ನು ಕಣ್ತರಿಸ್ತಕ್ಕಂಥ ಕೆಲಸ ಮಾಡಬೇಕು. ಸಚಿವ ಸಂಪುಟದಲ್ಲಿ ಈ ಜಿಲ್ಲೆಯ ನೀರಾವರಿಯನ್ನು ಸಮಗ್ರ ನೀರಾವರಿಗೆ ಒಳಪಡುವಂಥ ರೀತಿಯಲ್ಲಿ ಸರ್ಕಾರ ಸೂಕ್ತವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥದ್ದು ಮತ್ತು ಮಾಧ್ಯಮಗಳ ಮುಖಾಂತರನೂ ಕೂಡ ಏನೆಲ್ಲ ಸಮಸ್ಯೆ ನೀರಾವರಿ ವಿಚಾರದಲ್ಲಿ ಕಲಬುರಗಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕನ್ನೋಂಥ ಉದ್ದೇಶ ಇದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಲಬುರಗಿ ಜಿಲ್ಲೆ ನೀರಾವರಿ ಯೋಜನೆಗಳನ್ನು ಯಾವ ಪರಿಸ್ಥಿತಿಯಲ್ಲಿವೆ, ಎಷ್ಟು ನೀರಾವರಿ ಯೋಜನೆಗಳಿವೆ, ಇಲ್ಲಿವರೆಗೂ ನೀರಾವರಿ ಯೋಜನೆಗಳನ್ನು ನಿರ್ಮಾಣ ಆಗಿವೆ, ಅವು ಇವತ್ತಿಗೂ ಕೂಡ ರೈತರ ಭೂಮಿಗೆ ನೀರು ಹರಿಸಲಿಕ್ಕಾಗಿಲ್ಲ. ಕಲ್ಯಾಣ ಕರ್ನಾಟಕ ಭಾಗ ಅತಿ ಹಿಂದುಳಿದಿದೆ, ಅದು ಕಲಬುರಗಿಯೂ ಕೂಡ ಅತಿ ಹಿಂದುಳಿದಿದೆ. ಇವತ್ತು ಬರಪೀಡಿತ ಪ್ರದೇಶ ಪ್ರತಿ ವರ್ಷ ಬರಗಾಲವನ್ನು ಘೋಷಣೆ ಮಾಡ್ತಾರೆ ಸರ್ಕಾರ. ಬೇಸಿಗೆ ದಿನದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಹೇಳುತ್ತದೆ. ಇದು ಪ್ರತಿ ವರ್ಷ ಗೊತ್ತಿದ್ದರೂ ಕೂಡ ನಮ್ಮ ಬಳಿ ಜಲಮೂಲದ ನೀರಿನ ಲಭ್ಯತೆ ಇದ್ದರೂ ಕೂಡ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬಳಕೆ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ಎಡವಿದೆ ಅನ್ನುವಂಥ ಇವತ್ತು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು ಮತ್ತು ಯಾವುದೇ ಪಕ್ಷದ ಆಡಳಿತದಲ್ಲಿ ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಯಾರೇ ನಮ್ಮ ಭಾಗದ ಪ್ರಮುಖ ವ್ಯಕ್ತಿಗಳು ಇದರ ಬಗ್ಗೆ ಸರಿಯಾದಂಥ ರೀತಿಯಲ್ಲಿ ಇದನ್ನು ಅನುಷ್ಠಾನಗೊಳಿಸಬೇಕನ್ನುವಂಥ ಬಲವಾದ ಇಚ್ಛಾಶಕ್ತಿ ಕೊರತೆಯನ್ನು ಎದ್ದು ಕಾಣ್ತಾ ಇದೆ ಅನ್ನುವುದನ್ನು ನಮಗೆ ಮನವರಿಕೆ ಆಗಿರುವಂಥದ್ದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕೃಷ್ಣಾ ನದಿಯ ಉಪನದಿಯಾಗಿರತಕ್ಕಂಥ ನಮ್ಮ ಭೀಮಾ ನದಿ, ಆ ಭೀಮಾ ನದಿಯ ಉಪನದಿಗಳಾಗಿರ್ತಕ್ಕಂಥ ನಮ್ಮ ಬೋರಿಹಳ್ಳ ಆಗಿರ್ಬೋದು, ಅಮರ್ಜೆ ಆಗಿರ್ಬೋದು, ಗಂಡೋರಿ ನಾಲ ಆಗಿರ್ಬೋದು, ಮುಲ್ಲಾಮಾರಿ ಆಗಿರ್ಬೋದು, ಇವತ್ತು ಅದರ ಜೊತೆಗೆ ಕಾಗಿಣ ಆಗಿರ್ಬೋದು, ಹೀಗೆ ಹಲವಾರು ಉಪನದಿಗಳನ್ನು ಭೀಮಾ ನದಿಗೆ ಇವೆ. ಇದ್ದರೂ ಕೂಡ ಇವತ್ತು ಪ್ರತಿಯೊಂದು ನದಿಗಳಿಗೆ, ಹಳ್ಳಗಳಿಗೆ ಒಂದು ಬ್ಯಾರೇಜ್ಗಳನ್ನು ಕಟ್ಟಿ ಅಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡಿರುವಂಥದ್ದು. ಯಾವ 1972ರಲ್ಲಿ ಭೀಕರ ಜಲಕ್ಷಾಮ ಏನಾಯಿತು, ಬರಗಾಲ ಏನಾಯಿತು, ಭಾರತ ದೇಶದ ಸರ್ಕಾರ ಭಾರತ ನೀರಾವರಿ ಆಯೋಗ ಅಂತೇನಿತ್ತು, ಇಲ್ಲಿ ಸರ್ವೆಯನ್ನು ಮಾಡಿ ಯಾವ್ಯಾವ ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿಗೆ ಯಾವ್ಯಾವ ನೀರಾವರಿ ಯೋಜನೆಗಳನ್ನು ಆಗಬೇಕು ಅಂಥೇಳಿ ಅವತ್ತು ಸರ್ಕಾರಕ್ಕೆ ಒಂದು ವರದಿ ಕೊಡ್ತು. ಆ ವರದಿ ಪ್ರಕಾರ ಯಾವ ಬಚಾವತ್ ಅವರ ಕೃಷ್ಣಾ ಜಲವಿವಾದ ನ್ಯಾಯಾಧೀಕರಣದ ಮುಂದೆ ಏನು ನ್ಯಾಯಮೂರ್ತಿ ಬಚಾವತ್ ಅವರ ಆಯೋಗ ಇತ್ತು, ಆ ಒಂದು ಭಾರತ ನೀರಾವರಿ ಆಯೋಗದವರು ಅದೇನೇ ರಿಪೋರ್ಟ್ ಇಟ್ಟುಕೊಂಡು ಯಾರು ಬಚಾವತ್ ಅವರ ಆಯೋಗದಲ್ಲಿ ಇವು 9 ಯೋಜನೆಗಳನ್ನು ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್,
ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406215555.